Hi friends, welcome back to my YouTube channel. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೀವೆಲ್ಲ ನೋಡ್ತಿದ್ದೀರಾ. ಬೆಳಗ್ಗೆನೇ ಅಪ್ಪ ಕಾಲ್ ಮಾಡಿದ್ರು ಟೆಂಪಲಿಗೆ ಹೋಗಬೇಕು ಅಂತ. ಅದಕ್ಕೆ ಬೆಳಗ್ಗೆ ಯೂನಿವರ್ಸಿಟಿನ ನೋಡ್ಕೊತ ನಡ್ಕೊ ಬರ್ತಾ ಇದ್ರೆ 2 ಕಣ್ಣು ಸಾಲದು ಆಗಿರುತ್ತೆ ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಯೂನಿವರ್ಸಿಟಿ. ನಮ್ಮ ಯೂನಿವರ್ಸಿಟಿಲಿ ಇನ್ನೂ ಏನೇನಿದೆ ಅಂತ ನಾನು ನಿಮ್ಗೆ ಇನ್ನೂ ಮುಂದೆ ತೋರಿಸ್ತಾ ಹೋಗ್ತೇನೆ. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ, ಏನು ಮಾಡ್ತಿದ್ದೀನಿ, ಯಾರನ್ನು ಮೀಟ್ ಮಾಡ್ತೀನಿ ಅಂತ ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ. ಎಲ್ಲರೂ ನೀವು ನನ್ನ ಜೊತೆ ನೋಡಿ ಆಯಿತಾ. ಬೆಳಗ್ಗೆ ಹಾಗೆ ನಡ್ಕೊಂಡು ಹೋಗ್ತಾ ಎಷ್ಟು ಚೆನ್ನಾಗಿ ಸೌಂಡ್ಸ್ ಎಲ್ಲ ಕೇಳುತ್ತೆ ಅಲ್ಲ, ಪಕ್ಷಿಗಳ್ದೆಲ್ಲ. ಮಾರ್ನಿಂಗ್ ಎಷ್ಟು ಸಖತ್ತಾಗಿರುತ್ತೆ. ಗುಡ್ ವೈಬ್ಸು, ಏನೋ ಒಂಥರ ಫ್ರೆಶ್ನೆಸ್ಸು, ಮನಸ್ಸಿಗೆ ಆನಂದ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಒಬ್ಬರೇ ರೋಡಲ್ಲಾಗಿ ನಡ್ಕೊತಾ ಹೋಗ್ತಾ ಇದ್ದರೆ, ಯಾರೂ ಇಲ್ಲದೆ ಇರುವಾಗ ಯಾವ ಯೋಚನೆಗಳನ್ನು ಯೋಚನೆ ಮಾಡದೆ ಒಬ್ಬರೇ ನಡ್ಕೊತಾ ಹೋಗ್ತಾ ಇದ್ರೆ ಎಷ್ಟು ಸಮಾಧಾನ ಅನಿಸುತ್ತೆ ಅಲ್ವಾ. ಕಳೆದದ್ದು ನಿನ್ನದಲ್ಲ, ಇದ್ದಿದ್ದು ನಿನ್ನದಲ್ಲ, ಏಕೆಂದರೆ ಈ ಬದುಕು ನಿನ್ನದಲ್ಲ. ಈ ಸಾಲುಗಳು ಎಷ್ಟು ಅರ್ಥಪೂರ್ತಿಯಾಗಿದೆ ಅಲ್ವಾ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಮ್ಮ ಜೊತೆ ಯಾರಿರ್ತಾರೆ ಯಾರಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ನಾವು ಎಷ್ಟು ಚೆನ್ನಾಗಿ ನಮ್ಮ ಬದುಕನ್ನು ಸಾಗಿಸ್ತೀವಿ ಅರ್ಥ ಮಾಡಿಕೊಂಡು ಅಂತ ಯೋಚನೆ ಮಾಡೋದೇ ಮುಖ್ಯ ಅಲ್ವಾ. ನಿಮ್ಮ ಹತ್ರ ಮಾತಾಡ್ತಾ ಬಸ್ ಬಂದಿದ್ದೇ ಗೊತ್ತಾಗಲಿಲ್ಲ. ಶಿವಮೊಗ್ಗ ಬಸ್ ಹತ್ಕೊಂತ ಶಿವಮೊಗ್ಗ ಬಂದು ರೀಚ್ ಆದೆ. ಅಲ್ಲಿ ನಾನು ಯಾವ ಬಸ್ ಹತ್ಕೊಂಡು ಎಲ್ಲಿಗೆ ಹೋಗ್ತೀನಿ ಅಂತ ನೀವೇ ನೋಡ್ತಾ ಇರಿ. ನಮ್ಮ ಶಿವಮೊಗ್ಗ ಗೌರ್ಮೆಂಟ್ ಬಸ್ ಸ್ಟಾಪ್ ನೋಡೋದಕ್ಕೆ ಎಷ್ಟು ಸಖತ್ತಾಗಿದೆ ಅಲ್ವಾ. ಗೌರ್ಮೆಂಟ್ ಬಸ್ ಸ್ಟಾಪ್ ಆದ್ರೂ ನೋಡೋದಕ್ಕೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ವಾ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಎಲ್ಲ, ಎಷ್ಟು ಸಖತ್ತಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನು ವೆಯ್ಟ್ ಮಾಡ್ತಿದ್ದಂಥ ಬಸ್ ಬಂತು. ಹಾಗೆ ಬಸ್ ಹತ್ಕೊಂತ ನನ್ನ ಊರಿಗೆ ನಾನು ಹೊರಟೆ. ಬಸ್ ಹತ್ತಿದ ಮೇಲೆ ಫುಲ್ ಖಾಲಿ ಸೀಟ್ ಇತ್ತು, ಯಾರೂ ಅಷ್ಟು ಜನ ಬಂದಿರಲಿಲ್ಲ. ಸೊ ಫುಲ್ ಎಂಜಾಯ್ ಮಾಡ್ಕೊತ ನನ್ನ ಟ್ರಾವೆಲ್ನ ನಾನು ಎಂಜಾಯ್ ಮಾಡ್ಕೊತ ಹೋದೆ. ಹಾಗೆ ಟ್ರಾವೆಲ್ನ ಎಂಜಾಯ್ ಮಾಡ್ಕೋತಾ ಇನ್ನೂ ದುರ್ಗಾ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ದುರ್ಗದ ಬೆಟ್ಟ ನನಗೆ ಕಣ್ಣು ಕಾಣಿಸ್ತು. ಸೊ ತುಂಬ ಖುಷಿಯಾಗಿ ದುರ್ಗಾ ಹತ್ರ ಬಂದೆ ಅಂತ. ದುರ್ಗದ ಹತ್ತತ್ರ ಬಂದ ತಕ್ಷಣ ನನಗೆ ಎಲ್ಲಿದ್ದಿದ್ದು ಖುಷಿ ಆಯಿತು. ಬಿಕಾಸ್ ಹೋಗಿ 3 ಡೇಸ್ ಆಗಿತ್ತು ಅಷ್ಟೇ ನಾನು ನನ್ನ ಯೂನಿವರ್ಸಿಟಿಗೆ. ಆದ್ರೂ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ಕೋತಾ ಮತ್ತೆ ರಿಟರ್ನ್ ಊರಿಗೆ ಬಂದೆ. ಅಪ್ಪ ಕರೆದ್ರು ಅಂತ ನೋಡಿ ಎಷ್ಟು ಖುಷಿಯಿಂದ ಹೋಗ್ತಾ ಇದ್ದೀನಿ. ದುರ್ಗಕ್ಕೆ ಬಂದು ಇನ್ನೊಂದು ಬಸ್ ಕ್ಯಾಚ್ ಮಾಡಿಕೊಂಡು ನನ್ನ ಫ್ರೆಂಡ್ ಜೊತೆ ನಾನು ಟಿಫನ್ ಮಾಡಿ ಸೀದಾ ಅಪ್ಪಳ್ಳಿ ಟೆಂಪಲ್ ಹತ್ರ ಹೋದೆ. ನೋಡ್ತಿದ್ದೀರಲ್ವಾ ಅಲ್ಲಿ ಟೆಂಪಲ್ ಹತ್ರ ಎಷ್ಟು ಜನ ಇದ್ದಾರೆ ಅಂತ. ಸೊ ಅಲ್ಲಿ ಒಂದು ಚಿಕ್ಕ ಮನೆ ಇರುತ್ತೆ. ಚಿಕ್ಕ ಮನೆಯಲ್ಲಿ ದೇವ್ರು ಕೂರಿಸ್ಕೊಂಡು ಒಂದು ಅಜ್ಜಿ ಏಳಿಗೆ ಹೇಳ್ತಾರೆ. ಯಾವ ದೇವರು ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ದೀರಾ? ಎಲ್ಲಮ್ಮ ದೇವರು. ತುಂಬ ಚೆನ್ನಾಗಿ ಹೇಳ್ತಾರೆ. ತುಂಬ ಇಷ್ಟ ಆಯಿತು ನನಗೆ ಆ ಪ್ಲೇಸಿಗೆ ಹೋಗೋದಕ್ಕೆ. ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈಗ ಅಲ್ಲಿ ನನ್ನ ಸಮಾಧಾನ ಅನಿಸುತ್ತೆ. ಎಲ್ಲಮ್ಮ ದೇವರು ಅಲ್ವಾ, ಯಾರಿಗೆ ತಾನೇ ಇಷ್ಟ ಇಲ್ಲ. ಕೆಲವರು ಈ ಥರ ದೇವರನ್ನ ನಂಬಲ್ಲ, ಬಟ್ ಈ ಥರ ಬಂದು ಹೇಳೋರನ್ನ ಯಾರೂ ನಂಬಲ್ಲ. ಬಟ್ ನನ್ನ ವೇಯಲ್ಲಿ ನಾನು ಸ್ಯಾಟಿಸ್ಫೈಡ್, ನನಗೆ ಕರೆಕ್ಟಾಗಿ ಹೇಳುತ್ತಂತ ನನಗನ್ನಿಸ್ತು. ಅಲ್ಲಿ ತುಂಬ ಜನ ಸೇರ್ತಾರೆ, ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅಲ್ಲಿನೇ ಇದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದು ನಾನು. ನಂಗೆ ಅಲ್ಲಿನ ನೇಚರ್ ಅಂತೂ ತುಂಬ ಇಷ್ಟ ಆಯಿತು. ಸುತ್ತಮುತ್ತ ನೋಡಿದಾಗೆಲ್ಲ ಬರೀ ಗ್ರೀನ್ ಕಲರಾಗಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿತ್ತು ಗೊತ್ತಾ. ಹೂವಿನ ಗಿಡ ಇದೆಲ್ಲ ಎಷ್ಟು ಸೂಪರಾಗಿತ್ತು ಗೊತ್ತಾ ಅಲ್ಲಿ. ಆ್ಯಕ್ಚುಲಿ ನೋಡಿ ಅಲ್ಲಿ ಹಾಗೆ ನನಗೊಂದು ಬೆಕ್ಕು ಸಿಕ್ತು ದೇವಸ್ಥಾನದೊಳಗೆ. ಅದ್ರ ಜೊತೆ ನನಗೊಬ್ಬ ತಮ್ಮನೂ ಸಿಕ್ಕದ, ತುಂಬ ಚೆನ್ನಾಗಿ ಮಾತಾಡಿಸ್ದ ಅವನು. ಆ ಬೆಕ್ಕು ತುಂಬ ತರಲೆ ಆಗಿತ್ತು ಆ್ಯಕ್ಚುಲಿ. ಎಷ್ಟು ತೀಟೆ ಮಾಡ್ತಿತ್ತು ಗೊತ್ತಾ ನೋಡಿ.
ಅಲ್ಲಿ ನಾಯಿ ಮರಿನೂ ಇತ್ತು, ಅದರದ್ದು ನಂಗೆ ಅದು ತುಂಬ ಇಷ್ಟ ಆಯಿತು. ಅದ್ರ ಜೊತೆನೂ ಸ್ವಲ್ಪ ಆಟ ಆಡಿಕೊಂಡು ಹಾಗೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ಲಿ, ಎಷ್ಟು ಚೆನ್ನಾಗಿದೆ ಅಲ್ಲ ಆ ಪ್ಲೇಸ್. ಸುತ್ತಮುತ್ತ ಎಲ್ಲ ಗ್ರೀನರಿ ಗೊತ್ತಾ. ಇನ್ನು ಮುಂದೆ ತುಂಬ ನೋಡಿ, ಅಲ್ಲೇ ಎಲ್ಲನೂ ಶೂಟ್ ಮಾಡಿದ್ದೀನಿ ನಾನು. ಇಲ್ಲಿಗೆ ಬಂದ ತಕ್ಷಣ ಆಂಟಿ ನಾನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳ ಅಂತ ಕೇಳಿದೆ. ಅವರು ಇದೆಲ್ಲ ಏನು ಅಂತ ನೋಡ್ತಿದ್ದೀರಾ, ಇದೆಲ್ಲ ಸೇವಂತಿಗೆ ಹೂವು, ಎಷ್ಟು ಚೆನ್ನಾಗಿದೆ ಅಲ್ಲ ಗ್ರೀನಾಗಿ. ಇನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಆಂಟಿನೂ ಏನು ಹೇಳ್ದೇನೆ ವಿಡಿಯೋ ಮಾಡ್ಕೊ ಅಂತ ಹೇಳಿದ್ರು, ತುಂಬ ಖುಷಿ ಆಯಿತು. ಅದೆಲ್ಲ ಸೇವಂತಿಗೆ ಹೂವು ನೋಡಿ, ಸಕ್ಕತ್ತಾಗಿದೆ ಅಲ್ಲ, ಚಿಕ್ಕ ಚಿಕ್ಕ ಸೇವಂತಿಗೆ ಗಿಡ. ತುಂಬ ಚೆನ್ನಾಗಿ ಆಂಟಿ ಒಬ್ಬರೇ ಕೆಲಸ ಮಾಡ್ತಿದ್ರು, ಯಾರೂ ಇರಲಿಲ್ಲ. ಆಂಟಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಆಂಟಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನನ್ನ, ಊಟ ಮಾಡಿದ್ಯಾ ಅಂತೆಲ್ಲ. ಅಲ್ಲಿ ನೇಚರ್ನೆಲ್ಲ ಶೂಟ್ ಮಾಡ್ಕೊತ ಹೋಗಿದ್ದೀನಿ. ನೀವು ಒಂದ್ಸತಿ ನೋಡಿ, ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡ್ತೀರಾ ನೀವು.
He took my breath away. ಸುರಿವ ಮಳೆ ನಿಂತು ತಂಪಾಗಿದೆ. ಹರಿದಾದ ಭೂಮಿ ಮತ್ತೆ ಹಸಿರಾಗಿದೆ. ಮೂಡ ಬಿಡಲು ಹಕ್ಕಿಯು ಹಾತೊರೆದಿದೆ. ತನ್ನದೆಂಬರೆಕ್ಕೇನ ಮಾನಿ ಕೊಟ್ಟಿದೆ. ಅಲ್ಲಿನ ಅಜ್ಜಿ ಅಂಕಲ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವರಿಗೆಲ್ಲ ಬಾಯ್ ಹೇಳಿ ನಾನು ಟೆಂಪಲಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ನನ್ನ ಅಪ್ಪನ ಜೊತೆ ನನ್ನ ಮನೆಗೆ ಹೊರಟೆ. ಡೈರೆಕ್ಟ್ ಶಿವಮೊಗ್ಗದಿಂದ ಬಂದು ಇಷ್ಟೆಲ್ಲ ಮಾಡಿದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಓಕೆ ಬಾಯ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.